ಕೊಡಗು ಜಿಲ್ಲೆಯ ರಸ್ತೆಗಳು ಹಿಂದೆಂದೂ ಕಾಣದಂತಹ ದುಸ್ಥಿತಿಗೆ ತಲುಪಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆ ಬಿಡುವನ್ನೇ ಕೊಡ್ತಾ ಇಲ್ಲ. ರಸ್ತೆ ಕಾಮಗಾರಿ ಶುರುವಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಕಿತ್ತೋದ ರಸ್ತೆಗಳು, ಯಮಗುಂಡಿಗೆ ಸವಾರರು ಹೈರಾಣ. ಎಲ್ಲೆಂದರಲ್ಲಿ ಗುಂಡಿ ಗುಂಡಿ ಗುಂಡಿ. ವಾಹನ ಚಲಾಯಿಸೋಕೆ ತಿನುಕಾಡುತ್ತಿರುವಂತಹ ಸವಾರರು ಒಂದಲ್ಲ ಎರಡಲ್ಲ. ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಹೊಂಡಗಳದ್ದೇ ಸಾಮ್ರಾಜ್ಯ. ಸ್ವಲ್ಪ ಯಾಮಾರಿದ್ರು ಸ್ಕಿಡ್ ಆಗಿ ತವಾಕೊಳ್ಳೋದು ಗ್ಯಾರಂಟಿ. ಇದ್ಯಾವುದು ಬೆಂಗಳೂರಿನ ಗುಂಡಿಗಳಲ್ಲ, ಕೊಡಗು ಜಿಲ್ಲೆಯಲ್ಲಿನ ರಸ್ತೆಗಳ ಕತೆ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳು ಕಿತ್ತು ಹೋಗಿದ್ದು, ಕಳೆದ 4-5 ತಿಂಗಳಿನಿಂದ ವಾಹನ ಸವಾರರು ಗುಂಡಿ ರಸ್ತೆಗಳಲ್ಲಿ ಸರ್ಕಸ್ ಮಾಡುವಂತಾಗಿದೆ. ಮಳೆ ನಿಂತ ಮೇಲೆ ರಸ್ತೆ ಕಾಮಗಾರಿ ಆರಂಭ ಮಾಡುವುದಾಗಿ ಶಾಸಕರು ಭರವಸೆ ನೀಡಿದ್ರು. ಆದರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಇದೀಗ ಮತ್ತೆ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣ ಸದ್ಯಕ್ಕಂತೂ ರಸ್ತೆ ಸರಿಯಾಗುವುದು ಕನಸಿನ ಮಾತಾಗಿದೆ. ಕಳೆದ 2.5 ವರ್ಷದಿಂದ ರಸ್ತೆಗಳು ಇದೇ ರೀತಿ ಇವೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಹೋಗೋ ರೋಡು ಎಲ್ಲಿ ನೋಡಿದ್ರೆ ಇದೇ ತರ ಗುಂಡಿ. ಗಾಡಿಗಳು ಓಡ್ಸಕ್ಕಂತೂ ಆಗದೇ ಇಲ್ಲ. ಪ್ರತಿಯೊಂದು ಗಾಡಿಗಳು ಹೊಡಿ ಆಗ್ತದೆ ಮಾತ್ರ. ಮನ್ಸರ ಮೊನ್ನೆ ನಾನು ಮಡಿಕೇರಿಯಿಂದ ಬೆಟೀರಿ ಹೋಗೋತ್ತಿಗೆ ಯಾವುದೋ ಒಂದು ಬಸ್ನವನು ಹಾರಿಸಿದ ಇಡೀ ಚಂಡಿ ಆಗಿತ್ತು. ಬಟ್ಟೆ ಫುಲ್ಲು ಕೆಸರು ಅಂತ ಹೇಳಿದ್ರೆ ಫುಲ್ಲು ಕೆಸರಿ. ಕೊಡಗಿನಲ್ಲಿ ಇವತ್ತಿನವರೆಗೆ ನಾನು ಈ ರೀತಿಯಾದಂಥ ಪರಿಸ್ಥಿತಿ, ರಸ್ತೆ ಪರಿಸ್ಥಿತಿ ನೋಡಿಲ್ಲ. 1500 ಕೋಟಿನಲ್ಲಿ ರಸ್ತೆ ಬಹುಶಃ ಒಂದು ಒಳ್ಳೆ ಒಂದು ಸುಸಜ್ಜಿತವಾದಂಥ ರಸ್ತೆ ಆಗಬೇಕಾಗಿತ್ತು 1500 ಕೋಟಿನಲ್ಲಿ. ಇಲ್ಲಿ ನೋಡಿದರೆ ಏನೂ ಆಗ್ತಾ ಇಲ್ಲ. ಬಟ್ ಇನ್ನು 1500 ಕೋಟಿ ಎಲ್ಲಿ ಹೋಗ್ತು ಅಂತ ಹೇಳಿದ್ರೆ ಮತ್ತೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಇನ್ನು ಕೊಡಗು ಜಿಲ್ಲೆಗೆ ಪ್ರತಿ ವರ್ಷ ಹೆಚ್ಚು ಮಳೆಯಾಗ್ತಾ ಇದೆ. ಆದರೆ ರಸ್ತೆಗಳು ಈ ಮಟ್ಟಕ್ಕೆ ಹಾಳಾಗ್ತಾ ಇರಲಿಲ್ಲ. ಜನರು ವಾಹನಗಳನ್ನು ಮನೆಯಲ್ಲಿಟ್ಟು ಬಸ್ಸುಗಳಲ್ಲಿ ಹೋಗಲು ಆರಂಭಿಸಿದ್ದಾರೆ. ರಸ್ತೆಗಳ ಅವ್ಯವಸ್ಥೆಯಿಂದ ಅಲ್ಲಲ್ಲಿ ವಾಹನ ಅಪಘಾತಗಳು ಹೆಚ್ಚಾಗ್ತಾ ಇವೆ. ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡುವುದು ಕನಸಿನ ಮಾತಾಗಿದೆ. ಇದಕ್ಕೆಲ್ಲ ಈ ಅವಾಂತರಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಶಾಸಕರುಗಳು, ಕೊಡಗಿನ 2 ಶಾಸಕರುಗಳು ಏನೂ ಮಾಡ್ತಿಲ್ಲ. ನಾವು ಮೊನ್ನೆ ತಾನೇ ಒಂದು ಧರಣಿಯನ್ನು ಮಾಡಿದ್ವಿ, ಮುಷ್ಕರ ಮಾಡಿದ್ವಿ. ಸುಮಾರು 400-500 ಜನ ಸೇರಿದ್ರು ಆ ಮುಷ್ಕರದಲ್ಲಿ. ಆದರೆ ಅದಕ್ಕೆ ಅವರು ಪ್ರತ್ಯುತ್ತರ ಕೊಟ್ಟಿದ್ರೆ ಮಳೆ ಬಂದರೆ ನಮಗೇನು ಮಾಡೋಕ್ಕಾಗೋದಿಲ್ಲ ಅಂತ. ಈ ಬಾರಿ ಮಳೆ ಬಿಡಲ್ಲ, ರಸ್ತೆ ಅಭಿವೃದ್ಧಿ ಆಗಲ್ಲ ಎಂಬಂತಾಗಿದೆ ಕೊಡಗಿನ ಕತೆ. ರಾಜಕೀಯ ಕೆಸರೆರ ಚಾಟದ ನಡುವೆ ಜಿಲ್ಲೆಯ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಿರುವುದಂತೂ ಸತ್ಯ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ರಸ್ತೆಗಳು ಹಿಂದೆಂದೂ ಕಾಣದಂತಹ ದುಸ್ಥಿತಿಗೆ ತಲುಪಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆ ಬಿಡುವನ್ನೇ ಕೊಡ್ತಾ ಇಲ್ಲ. ರಸ್ತೆ ಕಾಮಗಾರಿ ಶುರುವಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಕಿತ್ತೋದ ರಸ್ತೆಗಳು, ಯಮಗುಂಡಿಗೆ ಸವಾರರು ಹೈರಾಣ. ಎಲ್ಲೆಂದರಲ್ಲಿ ಗುಂಡಿ ಗುಂಡಿ ಗುಂಡಿ. ವಾಹನ ಚಲಾಯಿಸೋಕೆ ತಿನುಕಾಡುತ್ತಿರುವಂತಹ ಸವಾರರು ಒಂದಲ್ಲ ಎರಡಲ್ಲ. ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಹೊಂಡಗಳದ್ದೇ ಸಾಮ್ರಾಜ್ಯ. ಸ್ವಲ್ಪ ಯಾಮಾರಿದ್ರು ಸ್ಕಿಡ್ ಆಗಿ ತವಾಕೊಳ್ಳೋದು ಗ್ಯಾರಂಟಿ. ಇದ್ಯಾವುದು ಬೆಂಗಳೂರಿನ ಗುಂಡಿಗಳಲ್ಲ, ಕೊಡಗು ಜಿಲ್ಲೆಯಲ್ಲಿನ ರಸ್ತೆಗಳ ಕತೆ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳು ಕಿತ್ತು ಹೋಗಿದ್ದು, ಕಳೆದ 4-5 ತಿಂಗಳಿನಿಂದ ವಾಹನ ಸವಾರರು ಗುಂಡಿ ರಸ್ತೆಗಳಲ್ಲಿ ಸರ್ಕಸ್ ಮಾಡುವಂತಾಗಿದೆ. ಮಳೆ ನಿಂತ ಮೇಲೆ ರಸ್ತೆ ಕಾಮಗಾರಿ ಆರಂಭ ಮಾಡುವುದಾಗಿ ಶಾಸಕರು ಭರವಸೆ ನೀಡಿದ್ರು. ಆದರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಇದೀಗ ಮತ್ತೆ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣ ಸದ್ಯಕ್ಕಂತೂ ರಸ್ತೆ ಸರಿಯಾಗುವುದು ಕನಸಿನ ಮಾತಾಗಿದೆ. ಕಳೆದ 2.5 ವರ್ಷದಿಂದ ರಸ್ತೆಗಳು ಇದೇ ರೀತಿ ಇವೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಹೋಗೋ ರೋಡು ಎಲ್ಲಿ ನೋಡಿದ್ರೆ ಇದೇ ತರ ಗುಂಡಿ. ಗಾಡಿಗಳು ಓಡ್ಸಕ್ಕಂತೂ ಆಗದೇ ಇಲ್ಲ. ಪ್ರತಿಯೊಂದು ಗಾಡಿಗಳು ಹೊಡಿ ಆಗ್ತದೆ ಮಾತ್ರ. ಮನ್ಸರ ಮೊನ್ನೆ ನಾನು ಮಡಿಕೇರಿಯಿಂದ ಬೆಟೀರಿ ಹೋಗೋತ್ತಿಗೆ ಯಾವುದೋ ಒಂದು ಬಸ್ನವನು ಹಾರಿಸಿದ ಇಡೀ ಚಂಡಿ ಆಗಿತ್ತು. ಬಟ್ಟೆ
ಫುಲ್ ಕೆಸರು ಅಂತ ಹೇಳಿದ್ರೆ ಫುಲ್ ಕೆಸರೇ. ಕೊಡಗಿನಲ್ಲಿ ಇವತ್ತಿನವರೆಗೆ ನಾನು ಈ ರೀತಿಯಾದಂಥ ಪರಿಸ್ಥಿತಿ, ರಸ್ತೆ ಪರಿಸ್ಥಿತಿ ನೋಡಿಲ್ಲ. 1500 ಕೋಟಿನಲ್ಲಿ ರಸ್ತೆ ಬಹುಶಃ ಒಂದು ಒಳ್ಳೆ ಒಂದು ಸುಸಜ್ಜಿತವಾದಂಥ ರಸ್ತೆ ಆಗಬೇಕಾಗಿತ್ತು 1500 ಕೋಟಿನಲ್ಲಿ. ಇಲ್ಲಿ ನೋಡಿದರೆ ಏನೂ ಆಗ್ತಾ ಇಲ್ಲ. ಬಟ್ ಇನ್ನು 1500 ಕೋಟಿ ಎಲ್ಲಿ ಹೋಗ್ತು ಅಂತ ಹೇಳಿದ್ರೆ ಮತ್ತೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಇನ್ನು ಕೊಡಗು ಜಿಲ್ಲೆಗೆ ಪ್ರತಿ ವರ್ಷ ಹೆಚ್ಚು ಮಳೆಯಾಗ್ತಾ ಇದೆ. ಆದರೆ ರಸ್ತೆಗಳು ಈ ಮಟ್ಟಕ್ಕೆ ಹಾಳಾಗ್ತಾ ಇರಲಿಲ್ಲ. ಜನರು ವಾಹನಗಳನ್ನು ಮನೆಯಲ್ಲಿಟ್ಟು ಬಸ್ಸುಗಳಲ್ಲಿ ಹೋಗಲು ಆರಂಭಿಸಿದ್ದಾರೆ. ರಸ್ತೆಗಳ ಅವ್ಯವಸ್ಥೆಯಿಂದ ಅಲ್ಲಲ್ಲಿ ವಾಹನ ಅಪಘಾತಗಳು ಹೆಚ್ಚಾಗ್ತಾ ಇವೆ. ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡುವುದು ಕನಸಿನ ಮಾತಾಗಿದೆ. ಇದಕ್ಕೆಲ್ಲ ಈ ಅವಾಂತರಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಶಾಸಕರುಗಳು, ಕೊಡಗಿನ 2 ಶಾಸಕರುಗಳು ಏನೂ ಮಾಡ್ತಿಲ್ಲ. ನಾವು ಮೊನ್ನೆ ತಾನೇ ಒಂದು ಧರಣಿಯನ್ನು ಮಾಡಿದ್ವಿ, ಮುಷ್ಕರ ಮಾಡಿದ್ವಿ. ಸುಮಾರು 400-500 ಜನ ಸೇರಿದ್ರು ಆ ಮುಷ್ಕರದಲ್ಲಿ. ಆದರೆ ಅದಕ್ಕೆ ಅವರು ಪ್ರತ್ಯುತ್ತರ ಕೊಟ್ಟಿದ್ರೆ ಮಳೆ ಬಂದರೆ ನಮಗೇನು ಮಾಡೋಕ್ಕಾಗೋದಿಲ್ಲ ಅಂತ. ಈ ಬಾರಿ ಮಳೆ ಬಿಡಲ್ಲ, ರಸ್ತೆ ಅಭಿವೃದ್ಧಿ ಆಗಲ್ಲ ಎಂಬಂತಾಗಿದೆ ಕೊಡಗಿನ ಕತೆ. ರಾಜಕೀಯ ಕೆಸರೆರ ಚಾಟದ ನಡುವೆ ಜಿಲ್ಲೆಯ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಿರುವುದಂತೂ ಸತ್ಯ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ರಸ್ತೆಗಳು ಹಿಂದೆಂದೂ ಕಾಣದಂತಹ ದುಸ್ಥಿತಿಗೆ ತಲುಪಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆ ಬಿಡುವನ್ನೇ ಕೊಡ್ತಾ ಇಲ್ಲ, ರಸ್ತೆ ಕಾಮಗಾರಿ ಶುರುವಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಕಿತ್ತೋದ ರಸ್ತೆಗಳು, ಯಮಗುಂಡಿಗೆ ಸವಾರರು ಹೈರಾಣ. ಎಲ್ಲೆಂದರಲ್ಲಿ ಗುಂಡಿ ಗುಂಡಿ ಗುಂಡಿ. ವಾಹನ ಚಲಾಯಿಸೋಕೆ ತಿನುಕಾಡುತ್ತಿರುವಂತಹ ಸವಾರರು ಒಂದಲ್ಲ ಎರಡಲ್ಲ. ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಹೊಂಡಗಳದ್ದೇ ಸಾಮ್ರಾಜ್ಯ. ಸ್ವಲ್ಪ ಯಾಮಾರಿದ್ರು ಸ್ಕಿಡ್ ಆಗಿ ದಬಾಕೊಳ್ಳೋದು ಗ್ಯಾರಂಟಿ. ಇದ್ಯಾವುದು ಬೆಂಗಳೂರಿನ ಗುಂಡಿಗಳಲ್ಲ, ಕೊಡಗು ಜಿಲ್ಲೆಯಲ್ಲಿನ ರಸ್ತೆಗಳ ಕತೆ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳು ಕಿತ್ತು ಹೋಗಿದ್ದು, ಕಳೆದ 4-5 ತಿಂಗಳಿನಿಂದ ವಾಹನ ಸವಾರರು ಗುಂಡಿ ರಸ್ತೆಗಳಲ್ಲಿ ಸರ್ಕಸ್ ಮಾಡುವಂತಾಗಿದೆ. ಮಳೆ ನಿಂತ ಮೇಲೆ ರಸ್ತೆ ಕಾಮಗಾರಿ ಆರಂಭ ಮಾಡುವುದಾಗಿ ಶಾಸಕರು ಭರವಸೆ ನೀಡಿದ್ರು. ಆದರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಇದೀಗ ಮತ್ತೆ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣ ಸದ್ಯಕ್ಕಂತೂ ರಸ್ತೆ ಸರಿಯಾಗುವುದು ಕನಸಿನ ಮಾತಾಗಿದೆ. ಕಳೆದ 2.5 ವರ್ಷದಿಂದ ರಸ್ತೆಗಳು ಇದೇ ರೀತಿ ಇವೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಹೋಗೋ ರೋಡು ಎಲ್ಲಿ ನೋಡಿದ್ರೆ ಇದೇ ತರ ಗುಂಡಿ. ಗಾಡಿಗಳು ಓಡ್ಸಕ್ಕಂತೂ ಆಗದೇ ಇಲ್ಲ. ಪ್ರತಿಯೊಂದು ಗಾಡಿಗಳು ಹೊಡಿ ಆಗ್ತದೆ ಮಾತ್ರ. ಮನ್ಸರ ಮೊನ್ನೆ ನಾನು ಮಡಿಕೇರಿಯಿಂದ ಬೆಟೀರ್ ಹೋಗತ್ತಿಗೆ ಯಾವುದೋ ಒಂದು ಬಸ್ನವ್ರು ಹಾರಿಸಿದ ಇಡೀ ಚಂಡಿ ಆಗಿತ್ತು. ಬಟ್ಟೆ ಫುಲ್ ಕೆಸರು ಅಂತ ಹೇಳಿದ್ರೆ ಫುಲ್ ಕೆಸರೇ. ಕೊಡಗಿನಲ್ಲಿ ಇವತ್ತಿನವರೆಗೆ ನಾನು ಈ ರೀತಿಯಾದಂಥ ಪರಿಸ್ಥಿತಿ, ರಸ್ತೆ ಪರಿಸ್ಥಿತಿ ನೋಡಿಲ್ಲ. 1500 ಕೋಟಿನಲ್ಲಿ ರಸ್ತೆ ಬಹುಶಃ ಒಂದು ಒಳ್ಳೆ ಒಂದು ಸುಸಜ್ಜಿತವಾದಂಥ ರಸ್ತೆ ಆಗಬೇಕಾಗಿತ್ತು 1500 ಕೋಟಿನಲ್ಲಿ. ಇಲ್ಲಿ ನೋಡಿದರೆ ಏನೂ ಆಗ್ತಾ ಇಲ್ಲ. ಬಟ್ ಇನ್ನು 1500 ಕೋಟಿ ಎಲ್ಲಿ ಹೋಗ್ತು ಅಂತ ಹೇಳಿದ್ರೆ ಮತ್ತೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಇನ್ನು ಕೊಡಗು ಜಿಲ್ಲೆಗೆ ಪ್ರತಿ ವರ್ಷ ಹೆಚ್ಚು ಮಳೆಯಾಗ್ತಾ ಇದೆ. ಆದರೆ ರಸ್ತೆಗಳು ಈ ಮಟ್ಟಕ್ಕೆ ಹಾಳಾಗ್ತಾ ಇರಲಿಲ್ಲ. ಜನರು ವಾಹನಗಳನ್ನು ಮನೆಯಲ್ಲಿಟ್ಟು ಬಸ್ಸುಗಳಲ್ಲಿ ಹೋಗಲು ಆರಂಭಿಸಿದ್ದಾರೆ. ರಸ್ತೆಗಳ ಅವ್ಯವಸ್ಥೆಯಿಂದ ಅಲ್ಲಲ್ಲಿ ವಾಹನ ಅಪಘಾತಗಳು ಹೆಚ್ಚಾಗ್ತಾ ಇವೆ. ದ್ವಿಚಕ್ರ ವಾಹನಗಳಲ್ಲಿ ಸಂಚಾರ ಮಾಡುವುದು ಕನಸಿನ ಮಾತಾಗಿದೆ. ಇದಕ್ಕೆಲ್ಲ ಈ ಅವಾಂತರಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಶಾಸಕರುಗಳು, ಕೊಡಗಿನ 2 ಶಾಸಕರುಗಳು ಏನೂ ಮಾಡ್ತಿಲ್ಲ. ನಾವು ಮೊನ್ನೆ ತಾನೇ ಒಂದು ಧರಣಿಯನ್ನು ಮಾಡಿದ್ವಿ, ಮುಷ್ಕರ ಮಾಡಿದ್ವಿ. ಸುಮಾರು 400-500 ಜನ ಸೇರಿದ್ರು ಆ ಮುಷ್ಕರದಲ್ಲಿ. ಆದರೆ ಅದಕ್ಕೆ ಅವರು ಪ್ರತ್ಯುತ್ತರ ಕೊಟ್ಟಿದ್ರೆ ಮಳೆ ಬಂದರೆ ನಮಗೇನು ಮಾಡೋಕ್ಕಾಗೋದಿಲ್ಲ ಅಂತ. ಈ ಬಾರಿ ಮಳೆ ಬಿಡಲ್ಲ, ರಸ್ತೆ ಅಭಿವೃದ್ಧಿ ಆಗಲ್ಲ ಎಂಬಂತಾಗಿದೆ ಕೊಡಗಿನ ಕತೆ. ರಾಜಕೀಯ ಕೆಸರೆರ ಚಾಟದ ನಡುವೆ ಜಿಲ್ಲೆಯ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಿರುವುದಂತೂ ಸತ್ಯ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.